ಹಾಸನಾಂಬೆ ದೇವಿ ದರ್ಶನಕ್ಕೆ ಇಂದೇ ಕೊನೆ ದಿನ. ನಾಳೆ ಪೂಜೆಯ ಬಳಿಕ 1 ವರ್ಷ ಬಾಗಿಲು ಬಂದ್ ಆಗುತ್ತೆ. ಹಾಸನಾಂಬೆ ದೇವಿ ದರ್ಶನಕ್ಕೆ ಇಂದೇ ಕೊನೆ ದಿನ. ನಾಳೆ ಪೂಜೆಯ ಬಳಿಕ 1 ವರ್ಷ ಬಾಗಿಲು ಬಂದ್ ಆಗುತ್ತೆ. ಮಳೆ ನಡುವೆಯೂ ಕೂಡ ದೇವಿ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇಂದು ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಸಂಜೆ 7ರಿಂದ ರಾತ್ರಿ 12 ಗಂಟೆಯವರೆಗೆ ನೈವೇದ್ಯ ಪೂಜೆ ಇರುತ್ತೆ. ನಾಳೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಹಾಸನಾಂಬೆ ದರ್ಶನವನ್ನ 25 ಲಕ್ಷಕ್ಕೂ ಹೆಚ್ಚು ಭಕ್ತರು ಈಗ ಪಡೆದಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಭಕ್ತಾದಿಗಳು ದೇವರ ದರ್ಶನ ಮಾಡಲಿಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ನಾಳೆ ಪೂಜೆಯ ಬಳಿಕ 1 ವರ್ಷ ಬಾಗಿಲು ಬಂದ್ ಆಗುತ್ತೆ. ಇವತ್ತೇ ಕೊನೆಯ ದಿನ. ಇವತ್ತು ಹಾಸನಾಂಬೆಯ ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಶಾಸ್ತ್ರೋಕ್ತವಾಗಿ ಬಾಗಿಲನ್ನ ಏನಾದರೂ ಬಂದ್ ಮಾಡಿದ್ರೆ ಅದಾದ ನಂತರ 1 ವರ್ಷದವರೆಗೂ ಕೂಡ ಈ ಒಂದು ಹಾಸನಾಂಬೆ ದೇವಿಯ ಟೆಂಪಲ್ ಏನಿದೆ ಅದರ ಬಾಗಿಲು ಓಪನ್ ಆಗೋದಿಲ್ಲ. ಹಾಸನಾಂಬೆ ದರ್ಶನಕ್ಕೆ ಈಗ ಆಲ್ರೆಡಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಇನ್ನು ಸಂಜೆ 7ರಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನೈವೇದ್ಯ ಪೂಜೆಯನ್ನು ಮಾಡ್ತಾರೆ. ನಾಳೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಬಾಗಿಲನ್ನು ಬಂದ್ ಮಾಡ್ತಾರೆ. ಅದಾದ ನಂತರ ಇನ್ನು 1 ವರ್ಷ ಕಾಯಬೇಕಾಗುತ್ತೆ ದೇವಿಯ ದರ್ಶನಕ್ಕೆ. ಈ ಹಾಸನಾಂಬೆ ದೇವಿಯ ಮಹತ್ವ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅಲ್ಲಿ ಹಚ್ಚಿರುವಂತಹ ದೀಪ 1 ವರ್ಷದವರೆಗೂ ಕೂಡ ಉರಿಯುತ್ತೆ, ಅದು ಆರೋದಿಲ್ಲ. ಜೊತೆಗೆ ಇನ್ನು ಹೂವು ಅಷ್ಟೇ ಬಾಡೋದಿಲ್ಲ. ಯಾವ ರೀತಿ ಹೂವಿನ ಅಲಂಕಾರ ಮಾಡಿರ್ತಾರೆ, ಯಾವ ರೀತಿ ಹೂವನ್ನು ಹಾಕಿರ್ತಾರೆ, ಇನ್ನು 1 ವರ್ಷ ಆದ ನಂತರ ಆ ದೇವಸ್ಥಾನದ ಬಾಗಿಲು ಓಪನ್ ಮಾಡಿದಾಗಲೂ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಅದರ ಜೊತೆಗೆ ದೀಪ ಕೂಡ ನಂದು ಹೋಗಿರೋದಿಲ್ಲ, ದೀಪ ಕೂಡ ಹಾಗೆ ಉರಿತಾ ಇರುತ್ತೆ. ಈ ದೇವಸ್ಥಾನದ ವಿಶೇಷತೆ ಅಂತ ಅಂದರೆ ಅದೇ ದೀಪ ಹಾರೋದಿಲ್ಲ, ಜೊತೆಗೆ ಹೂವು ಕೂಡ ಬಾಡೋದಿಲ್ಲ. ಹಾಗಾಗಿ ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಅಂತ ಆಗಮಿಸ್ತಾ ಇದ್ರು. ನಾಳೆ ಶಾಸ್ತ್ರೋಕ್ತವಾಗಿ ಒಂದು ಗರ್ಭಗುಡಿಯ ಬಾಗಿಲನ್ನು ಕೂಡ ಬಂದ್ ಮಾಡ್ತಾರೆ. ಇವತ್ತು ಸದ್ಯಕ್ಕೆ ದೇವಿಯ ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸಾಕಷ್ಟು ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ.